ರಾಜ್ಯದಲ್ಲಿರ್ತಕ್ಕಂಥ 17 ಮಾಫಿಯಾಗಳ ಪೈಕಿ ಅತ್ಯಂತ ಅಪಾಯಕಾರಿಯಾದ ಮಾಫಿಯಾ ಯಾವ್ದಾದ್ರು ಇದ್ರೆ ಅದು TDR ಮಾಫಿಯಾ. ಈ 20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ TDRಗಳ ದುರ್ಬಳಕೆ ಆಗಿರತಕ್ಕಂಥ ಹಗರಣಗಳಿಗೆ ಸಂಬಂಧಪಟ್ಟ 20ಕ್ಕೂ ಹೆಚ್ಚು ಪ್ರಮುಖ ಕಡತಗಳು ಈ TDR ಮತ್ತೆ ಭೂಸ್ವಾಧೀನ ಇಲಾಖೆಯಿಂದ ಕಾಣೆಯಾಗಿರ್ತಕ್ಕಂಥದ್ದು. ಬೈರ್ತಿ ಸುರೇಶ್ ಅವರ ಸಂಬಂಧಿಕ ಸೋದರ ಸಂಬಂಧಿ ಬೈರ್ತಿ ನಾಗರಾಜನ್ ಅವರು, ಹಾಗೆ KR ಪುರ ಗೋಪಾಲನ್ ಅವರು, ಇವರೆಲ್ಲ ರಾಜಕಾರಣಿಗಳು. ಈ ಥರದವರೆಲ್ಲ ಇನ್ವಾಲ್ವ್ ಆಗಿ TDR ಮಾಫಿಯಾ ಜೊತೆಗೆ ಅಧಿಕಾರಿಗಳು, ಹಿರಿಯ IAS KS ಅಧಿಕಾರಿಗಳು ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ ಭಾಗಿಯಾಗಿ ಕಡತಗಳು ಕಾಣೆಯಾಗೋದ್ರಲ್ಲಿ ಮೂಲ ಕಾರಣಕರ್ತರಾಗಿದ್ದಾರೆ. ಸಿದ್ದರಾಮಯ್ಯನವರು ಅವರು ಇವತ್ತಿರೋಂಥ ಪರಿಸ್ಥಿತಿಯಲ್ಲಿ ಈ ಹಗರಣವನ್ನು ಅವರಿಗೆ ತುಂಬ ಬೇಕಾಗಿರ್ತಕ್ಕಂಥ ಆತ್ಮೀಯರು ಕೂಡ ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಇದನ್ನು CBI ತನಿಖೆಗೆ ವಹಿಸೋದಿಲ್ಲ. 20,000 ಕೋಟಿ ಮೊತ್ತದ TDR ಹಗರಣದ ದಾಖಲೆಗಳನ್ನು ಯಾರು ಒತ್ತೊಯ್ದಿದ್ದಾರೆ ಅವರನ್ನು ನ್ಯಾಯಾಲಯದ ಕಟಕಟೆಗೆ ಹೇಳ್ಕೊಂಬರ್ತೀನಿ. ಅವರಿಗೆ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಅವ್ರನ್ನ ಕಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಆ ಸ್ವತ್ತನ್ನು ಕಳ್ಕೊಳ್ಳುವಂಥ ಸ್ವತ್ತಿನ ಮಾಲೀಕರಿಗೆ ಹಣದ ರೂಪದ ಪರಿಹಾರವನ್ನು ಕೊಡೋದ್ರ ಬದಲಾಗಿ, ಯಾಕೆಂದ್ರೆ ಇವರು ಕೊಡುವಂಥ ಹಣದ ಪರಿಹಾರ ಏನಿರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಇರೋದಿಲ್ಲ, ಕೇವಲ ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ. ಅಂದರೆ 10,000 ರೂಪಾಯಿ ಚದರಡಿಗೆ ಇರ್ತಕ್ಕಂಥ ಒಂದು ಸ್ವತ್ತಿಗೆ ಗೈಡೆನ್ಸ್ ವ್ಯಾಲ್ಯೂ ಒಂದು 3,000 ರಿಂದ 4,000 ರೂಪಾಯಿ ಇರುತ್ತೆ. ಹಾಗಾಗಿ ಸ್ವತ್ತಿನ ಮಾಲೀಕರು ಭೂಸ್ವಾಧೀನ ಪ್ರಕ್ರಿಯೆಗೆ ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂಥ ಹಿನ್ನೆಲೆಯಲ್ಲಿ 2007-8ರಿಂದ BBMP ವ್ಯಾಪ್ತಿಯಲ್ಲಿ TDRಗಳನ್ನ ಪರಿಹಾರದ ಹಣದ ಬದಲಾಗಿ TDRಗಳನ್ನ ಕೊಡುವಂಥ ಪದ್ಧತಿ ಜಾರಿಗೆ ಬಂತು. TDRಗಳು ಹೇಗೆ ಸ್ವತ್ತಿನ ಮಾಲೀಕರನ್ನ ಆಕರ್ಷಣೆ ಮಾಡ್ತಾ ಇತ್ತು ಅಂತಂದ್ರೆ, ಆ ಸ್ವತ್ತಿನ ಮಾರುಕಟ್ಟೆ ಬೆಲೆಗಿಂತಲೂ 10-20% ಹೆಚ್ಚಿನ ಪ್ರಮಾಣದ ಹಣ ಅವರಿಗೆ TDR ಮಾರಾಟದ ಮೂಲಕ ಸಿಗ್ತಾ ಇತ್ತು. ಹಾಗಾಗಿ ಇದು ನಿರ್ವಿಘ್ನವಾಗಿ ಈ ಒಂದು ಕಾರ್ಯ ನಡೀತಾ ಇತ್ತು. ಇದನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದಕ್ಕೆ ಒಂದು ಮಾಫಿಯಾ 2007-8ರಿಂದ ಬೆಂಗಳೂರಿನಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ 17 ಮಾಫಿಯಾಗಳ ಪೈಕಿ ಅತ್ಯಂತ ಅಪಾಯಕಾರಿಯಾದ ಮಾಫಿಯಾ ಯಾವ್ದಾದ್ರು ಇದ್ರೆ ಅದು TDR ಮಾಫಿಯಾ. ಇವರು ಮಾಡ್ತಾ ಇರ್ತಕ್ಕಂಥ ಅವಾಂತರಗಳು 1-2 ಅಲ್ಲ, ಹಗರಣಗಳು 1-2 ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ 2008ರಿಂದ 2017 ಅವಧಿ ತನಕ TDR ಮತ್ತು ಭೂಸ್ವಾಧೀನ ಇಲಾಖೆ BBMPಯಲ್ಲಿತ್ತು. ಅದಾದ ನಂತರ 2017 ಸೆಪ್ಟೆಂಬರ್ ತಿಂಗಳಿಂದ ಅದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದರೆ BDAಗೆ ವರ್ಗಾವಣೆಯನ್ನು ಮಾಡ್ತು ರಾಜ್ಯ ಸರ್ಕಾರ. ಇದೀಗ 4.5 ತಿಂಗಳ ಹಿಂದೆ ಮತ್ತೆ ಅದನ್ನು TDR ಮತ್ತು ಭೂಸ್ವಾಧೀನ ಇಲಾಖೆಯನ್ನು GBA ವ್ಯಾಪ್ತಿಗೆ ಒಳಪಡಿಸಿ ಸರ್ಕಾರಿ ಆದೇಶವನ್ನು ಹೊರಡಿಸಿದೆ. ಇದರಲ್ಲಿ ವಿಶೇಷವಾಗಿ 2014ರಿಂದ 2017 ಅವಧಿಯಲ್ಲಿ ದೊಡ್ಡ ಹಗರಣಗಳು TDR ಬಳಕೆಯಲ್ಲಿ, ಯುಟಿಲೈಸೇಷನ್ ಆಫ್ TDRನಲ್ಲಿ ನಡೆದಿರ್ತಕ್ಕಂಥದ್ದು ಈ 3 ವರ್ಷಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಹೇಗೆ ಅಂತಂದರೆ ABCDEF ಅಂತ ಹೇಳಿ 6 ವಲಯಗಳನ್ನಾಗಿ ಈ TDR ಅನ್ನು ಕೊಡುವಂಥ ವಲಯಗಳನ್ನು ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ DEF ವಲಯಗಳಲ್ಲಿ ಕೊಡುವಂಥ TDRಗಳನ್ನು ABC ವಲಯಗಳಲ್ಲಿ ಬಳಕೆ ಮಾಡೋಕ್ಕೆ ಅದರದೇ ಆದಂಥ ಮಾನದಂಡಗಳಿದೆ. ಆದರೆ ಅದನ್ನೆಲ್ಲ ಇವರು ಗಾಳಿಗೆ ತೂರಿ, ಆ ನಿಯಮಗಳನ್ನು ಗಾಳಿಗೆ ತೂರಿ, ಉದಾಹರಣೆಗೆ ಆಗಡಿ ರಸ್ತೆಯ ಒಂದು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥ TDR ಅನ್ನು ತಗೊಂಬಂದು ಕೆಂಪೇಗೌಡ ರಸ್ತೆಯ ಅಲ್ಲಿ ಐಶ್ವರ್ಯ ಮಲ್ಲನ A ವಲಯದಲ್ಲಿ ಕಟ್ಟಿರ್ತಕ್ಕಂಥದ್ದು. ಹಾಗೆ ಮಾದೇವಪುರದ ಒಂದು ರಸ್ತೆಯ 3 ಕಿಲೋಮೀಟರ್ ಉದ್ದದ ರಸ್ತೆಯ ಅಗಲೀಕರಣ ಕಾರ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು TDRಗಳನ್ನ ತಗೊಂಬಂದು MG ರಸ್ತೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಚನ್ನಪಟ್ಟಣದಲ್ಲಿ ಒಂದು ಯಾವುದೋ ಯೋಜನೆಗೆ ಭೂಸ್ವಾಧೀನ ಪಡಿಸ್ಕೊಂಡ್ರೆ ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಬೆಂಗಳೂರಲ್ಲಿ ಅದಕ್ಕೆ TDR ಅನ್ನು ಕೊಟ್ಟಿರ್ತಕ್ಕಂಥದ್ದು. ಆ TDRನ ಚಾಮರಾಜಪೇಟೆ ಉಮಾಚಿತ್ರ ಮಂದಿರದ ಎದುರುಗಡೆ ಕಟ್ತಾ ಇರ್ತಕ್ಕಂಥ 5 ಮಹಡಿ ಕಟ್ಟಡಕ್ಕೆ ನಕ್ಷೆ ಮಂಜೂರಾತಾಗಿತ್ತು. ಅದು ಇವಾಗ 11 ಮಹಡಿಗೆ ಏರಿಕೆ ಆಗಿದೆ, ಅಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಈ ರೀತಿಯ ಹಾಗೆ ವಾಲ್ಮಾರ್ಕ್ ಬಿಲ್ಡರ್ಸ್ ಅವರು ಮಾಡಿರ್ತಕ್ಕಂಥದ್ದು. ಹಾಗೆ ಯಲಹಂಕದ ಬಳಿ BBMP ಗಡಿಯನ್ನು ಮೀರಿ ನಮ್ಮದಲ್ಲದ ವ್ಯಾಪ್ತಿಯ 3.5 ಕಿಲೋಮೀಟರ್ ಉದ್ದದ ರಸ್ತೆಗೆ BBMPಯಿಂದ TDR ಅನ್ನು ಕೊಟ್ಟಿರ್ತಕ್ಕಂಥ ಈ ಹಗರಣಗಳೆಲ್ಲ ನಡೆದಿರ್ತಕ್ಕಂಥದ್ದು 2013-14ರಿಂದ 2017 3 ವರ್ಷಗಳ ಅವಧಿಯಲ್ಲಿ. ಈ TDRಗಳನ್ನು ಏನು ಹಗರಣ ನಡೆದಿತ್ತೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ PCR ಖಾಸಗಿ ದೂರನ್ನು ಗಂಭೀರವಾಗಿ ಪರಿಗಣಿಸಿದಂಥ ನ್ಯಾಯಾಲಯ ಕೂಡಲೇ ಈ ಒಂದು TDR ಹಗರಣಕ್ಕೆ ಸಂಬಂಧಪಟ್ಟಾಗ FIR ದಾಖಲೆ ಮಾಡಿ ತನಿಖಾ ವರದಿಯನ್ನು ಕೊಡಿ ಅಂತೇಳಿ BMTF ಪೊಲೀಸ್ನವ್ರಿಗೆ ಆದೇಶ ಮಾಡಿತ್ತು. ಅದರಂತೆ BMTF ಪೊಲೀಸರು 2014-15-16 ಸಾಲಿನಲ್ಲಿ 71 ಜನರ ವಿರುದ್ಧ FIRಗಳನ್ನು ದಾಖಲು ಮಾಡ್ತಾರೆ. ಅದ್ರ ಜೊತೆಗೇನೆ ಜಾರಿ ನಿರ್ದೇಶನಾಲಯದಲ್ಲಿ ಕೂಡ ಈ ಪ್ರಕರಣ ದಾಖಲಾಗಿದ್ದರಿಂದ ಕಳೆದ ವಾರ ಕೂಡ ಅವರು ಬಹಳ ಗಂಭೀರವಾದಂಥ ವಿಚಾರಣೆಯನ್ನು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ 20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ TDRಗಳ ದುರ್ಬಳಕೆ ಆಗಿರತಕ್ಕಂಥ ಹಗರಣಗಳಿಗೆ ಸಂಬಂಧಪಟ್ಟ 20ಕ್ಕೂ ಹೆಚ್ಚು ಪ್ರಮುಖ ಕಡತಗಳು ಈ TDR ಮತ್ತು ಭೂಸ್ವಾಧೀನ ಇಲಾಖೆಯಿಂದ ಕಾಣೆಯಾಗಿರ್ತಕ್ಕಂಥದ್ದು. ನಾನು ಅನುಮಾನ ಬಂದು ನಾನು RTI ಅರ್ಜಿಯಲ್ಲಿ ಈ ದಾಖಲೆಯನ್ನು ಕೊಡಿ ಅಂತ ಮನವಿ ಮಾಡಿಕೊಂಡಾಗ ಅವರು ಯಾವುದೇ ನಾಚಿಕೆ ಇಲ್ಲದೆ, ಭಯ ಇಲ್ಲದೆ ಈ 3 ವರ್ಷಗಳ ಅವಧಿಯ
ದಾಖಲೆಗಳು ಕಾಣೆಯಾಗಿವೆ, ಲಭ್ಯ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ಕೊಟ್ಟಾಗ ನನಗೆ ಸಹಜವಾಗಿ ಆಘಾತ ಆಯಿತು. ಹಾಗಾಗಿ ಇದನ್ನು ಇಲ್ಲಿಗೆ ಬಿಟ್ಟರೆ ಬೇರೆ ಬೇರೆ ಏನೇನೋ ಆಗುತ್ತೆ ಅಂತ ಹೇಳಿ ನಾನು ಸಂಪೂರ್ಣ ದಾಖಲೆಗಳ ಸಹಿತ ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತಕ್ಕೆ ಈ ಒಂದು TDR ಮತ್ತು ಭೂಸ್ವಾಧೀನ ಇಲಾಖೆಯಲ್ಲಿ 2013ರಿಂದ ಇಲ್ಲಿಯವರೆಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ KS ಅಧಿಕಾರಿಗಳು, ಉಪಾಯುಕ್ತರ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ, ಹಾಗೆ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯಲ್ಲಿ 2013-14ರಿಂದ ಇಲ್ಲಿವರೆಗೆ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ, ಹಾಗೆ ಮನಿ ಲಾಂಡ್ರಿಂಗ್ ಆಕ್ಟಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಕೂಡ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಅದ್ರ ಜೊತೆಗೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಗಂಭೀರ ಪ್ರಕರಣವನ್ನು, ಹಗರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ CBI ತನಿಖೆಗೆ ವಹಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡೋದ್ರ ಜೊತೆಗೆ ಈಗಷ್ಟೇ ನಾನು ಡಾಕ್ಟರ್ ಮಹೇಶ್ವರ ಅವರು GBA ಮುಖ್ಯ ಆಯುಕ್ತರ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ನಾನು ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೆದು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಅಂತೇಳಿ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ನೋಡಿದಾಗ ಈ ಹಗರಣದ ಕಡತಗಳು ಕಾಣೆಯಾಗಿರ್ತಕ್ಕಂಥ ಇದು ಪರಿಸ್ಥಿತಿಯನ್ನು ನೋಡಿದಾಗ ಇದರ ಭಾಗಿಯಾಗಿರುವಂಥವ್ರು ಯಾರು ಅಂತಂದರೆ ಈ TDR ಮತ್ತು ಭೂಸ್ವಾಧೀನ ಇಲಾಖೆ ಅಧಿಕಾರಿಗಳ ಜೊತೆಗೆ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ ಅಧಿಕಾರಿಗಳು, ಅದ್ರ ಜೊತೆಗೆ TDR ಮಾಫಿಯಾ ನಿಮಗೆ ಕೊಟ್ಟಿರ್ತಕ್ಕಂಥ FIR ಕಾಪಿಯಲ್ಲಿ ಇದ್ದಾರೆ. ಯಾರ್ಯಾರಿದ್ದಾರೆ TDR ಮಾಫಿಯಾದವ್ರು ಯಾರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಹಾಗೆ ಪೆಟಿಕೋಟ್ ಚಂದ್ರಪ್ಪ ತುಂಬ ಬಹಳ ಪ್ರಭಾವಿಯಾಗಿರ್ತಕ್ಕಂಥವ್ರು, ಸಚಿವ ದಿನೇಶ್ ಗುಂಡೂರಾವ್ ಅವರ ಬೇನಾಮಿ ಪಾಲುದಾರಿಕೆಯನ್ನು ಹೊಂದಿರತಕ್ಕಂಥ ಪೆಟಿಕೋಟ್ ಚಂದ್ರಪ್ಪ ಅಂತ ಈಗಾಗಲೇ CID ಚಾರ್ಜ್ ಶೀಟಲ್ಲಿ ಅವರು ಇದಾಕಿರ್ತಕ್ಕಂಥದ್ದು, ನಕಲಿ ದಾಖಲೆಗಳು ತಯಾರು ಮಾಡಿ 16 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸ್ಕೊಂಡ್ರು ಅಂತ ಪ್ರಕರಣ ದಾಖಲಾಗಿ ತನಿಖೆ ಎದುರಿಸ್ತಾ ಇರ್ತಕ್ಕಂಥ ಒಬ್ಬ ವಂಚಕ ಗುತ್ತಿಗೆದಾರ ಆತ ಸೇರಿದಾಗೆ. ಹಾಗೆ ಬೈರ್ತಿ ಸುರೇಶ್ ಅವರ ಸೋದರ ಸಂಬಂಧಿ ಬೈರ್ತಿ ನಾಗರಾಜನ್ ಅವರು, ಹಾಗೆ KR ಪುರ ಗೋಪಾಲನ್ ಅವರು, ಇವರೆಲ್ಲ ರಾಜಕಾರಣಿಗಳು. ಈ ಥರದವರೆಲ್ಲ ಇನ್ವಾಲ್ವ್ ಆಗಿ TDR ಮಾಫಿಯಾ ಜೊತೆಗೆ ಅಧಿಕಾರಿಗಳು, ಹಿರಿಯ IAS KS ಅಧಿಕಾರಿಗಳು ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ ಭಾಗಿಯಾಗಿ ಕಡತಗಳು ಕಾಣೆಯಾಗೋದರಲ್ಲಿ ಮೂಲ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೀನಿ. ಆದರೆ ನನ್ನ ನಿರೀಕ್ಷೆ ಸುಳ್ಳಾಗುತ್ತೆ ರಾಜ್ಯ ಸರ್ಕಾರದಿಂದ. ಯಾಕಂದರೆ ಸಿದ್ದರಾಮಯ್ಯನವರು ಅವರು ಇವತ್ತಿರೋಂಥ ಪರಿಸ್ಥಿತಿಯಲ್ಲಿ ಈ ಹಗರಣವನ್ನು ಅವರಿಗೆ ತುಂಬ ಬೇಕಾಗಿರ್ತಕ್ಕಂಥ ಆತ್ಮೀಯರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಇದನ್ನು CBI ತನಿಖೆಗೆ ವಹಿಸೋದಿಲ್ಲ ಅಥವಾ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಲ್ಲ. ನಾನು ಜಾರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದೀನಿ. ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಸಂಪೂರ್ಣ ದಾಖಲೆಗಳು ಸಹಿತ ನಾಳೆ ಬೆಳಗ್ಗೆ ನಾನು ದೂರನ್ನು ಕೊಟ್ಟು ಇವರೆಲ್ಲರ ಅಕ್ರಮ ಹಣ ವರ್ಗಾವಣೆ ಏನಿದೆ ಇವ್ರನ್ನೆಲ್ಲ ಪರಿಶೀಲನೆ ಮಾಡಬೇಕು, ಇವರ ಮನೆಗಳೆಲ್ಲ ನೀವು ಪರಿಶೀಲನೆ ಮಾಡಿ ದಾಖಲೆಗಳನ್ನು ವಶಪಡಿಸ್ಕೋಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ನಾನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಮಾಡ್ತಾ ಇದ್ದೀನಿ. ಅಂತಿಮವಾಗಿ ಈ ಒಂದು ಪ್ರಕರಣವನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ನಾನು ಕೊಂಡೊಯ್ತೀನಿ. 20,000 ಕೋಟಿ ಮೊತ್ತದ ಈ TDR ಹಗರಣದ ದಾಖಲೆಗಳನ್ನು ಯಾರು ಹೊತ್ತೊಯ್ದಿದ್ದಾರೆ ಅವರನ್ನು ನ್ಯಾಯಾಲಯದ ಕಟಕಟೆಗೆ ಹೇಳ್ಕೊಂಬರ್ತೀನಿ. ಅವರಿಗೆ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಅವ್ರನ್ನ ಕಳಿಸೋವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.